ನಿಲ್ಲಿ ವಿಶ್ವಲಿಂಗೌಡ್ರು ಹೇಳ್ತಾನೆ, ನಿಮ್ಗೆ ಏನಾದರೂ ಹೇಳಿದ್ರು ಸರಿ ಇಲ್ಲ ಅದಂತ ದಯವಿಟ್ಟು ನೀವು ನೋಟ್ ಮಾಡಿ. ನೆಕ್ಸ್ಟ್ ನೀವು ಮಾತಾಡುವಾಗ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಆಗಿ ಮಾತಾಡಿ. ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ರಾಜ್ಯದ ಜನತೆಗೆ ಅವರು ಈ ಸಾಲ ಮಾಡೋದರಲ್ಲಿ ಯಾರು 1 ಲಕ್ಷನ ಕ್ರಾಸೇ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ, ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 1 ಲಕ್ಷನ ಸಾಲನ ಮಾಡೋ ಮುಖಾಂತರ ದಾಟಿಸಿದ್ದಾರೆ. ಸಾಲನ ದಾಟಿಸ 1 ಲಕ್ಷದ ಮೇಲೆ 1,16,000 ಸಾಲವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಯಾಕಂದರೆ ಸಾಲ ಹೊರೆ ಹೊರಿಸಿರೋದಕ್ಕೆ ಬಸ್ ದರ ಮಾಡಿದ್ದಕ್ಕೆ, ಬಸ್ ದರ ಜಾಸ್ತಿ ಮಾಡಿದ್ದಕ್ಕೆ ನಾವು ಎಲ್ಲರಿಗೂ ಹೂವು ಕೊಟ್ರಿ ಬಸ್ ಸ್ಟ್ಯಾಂಡಲ್ಲಿ. ಈಗ ಮುಖ್ಯಮಂತ್ರಿಗಳು 1 ಲಕ್ಷ ಸಾಲ ಮಾಡಿ 1,16,000 ಸಾಲ ಮಾಡಿ ಕೋಟಿ ಸಾಲ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಅವರಿಗೆ ದಾಖಲೆಯ ವೀರ ಅಂತೇಳಿ ನಾವು ಒಂದು ಬಿರುದನ್ನು ಕೊಡಬೇಕಾಗ್ತೈತೆ. ಅಂದರೆ ಇವತ್ತು ಸಾಲದ ನನ್ನ ಉದ್ದೇಶ ಟೀಕೆ ಮಾಡಬೇಕು ಅಂತಲ್ಲ, ನನ್ನ ಉದ್ದೇಶ ಏನು ಟೀಕೆ ಮಾಡಬೇಕು ಅಂತಲ್ಲ. ಆದರೆ ಸತ್ಯ ಹೇಳಲಿಲ್ಲ ಅಂದರೆ ರಾಜ್ಯದ ಜನತೆಗೆ ಮೋಸ ಮಾಡ್ದಂಗೆ ಆಗ್ತೈತೆ. ಸತ್ಯ ಹೇಳಲೇಬೇಕು ನಾವು. ಯಾಕಂದರೆ ಈ ಬಡ್ಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ದೂರದೃಷ್ಟಿಯನ್ನು ನಾವು ನೋಡ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು, ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಆ ರೀತಿಯಾದಂಥ ಯಾವುದೇ ಯೋಜನೆಗಳಿಲ್ಲ, ಎಲ್ಲ ತಾತ್ಕಾಲಿಕ. ಒಟ್ಟಾರೆ 2025-26ನೇ ಬಡ್ಜೆಟ್ ಏನಿದೆ, ಈ ಬಡ್ಜೆಟ್ಟು ಅಭಿವೃದ್ಧಿ ಪೂರ್ವಕವಾಗಿ ಏನಿಲ್ಲ. ಅಭಿವೃದ್ಧಿ ಕಡೆ ಗಮನ ಹರಿಸಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಬಡ್ಜೆಟನ್ನು ಎಲ್ಲೂ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಈ ಬಡ್ಜೆಟ್ಟು ಓಟ್ ಗಿಟ್ಟಿಸ್ಕೊಳಕ್ಕೆ ಎಷ್ಟು ಬೇಕೋ ಓಟ್ ಗಿಟ್ಟಿಸ್ಕೊಳೋ ಕಡೆ ದೃಷ್ಟಿ ಜಾಸ್ತಿ ಇದೆ ಹೊರತು ರಾಜ್ಯದ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಇಟ್ಕೊಳೋ ಕಡೆ ಅವ್ರ ದೃಷ್ಟಿ ಇಲ್ಲೇ ಇಲ್ಲ. ಕರ್ನಾಟಕದ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿಲ್ಲ. ಓಟ್ಗೋಸ್ಕರ ಮಾಡಿರೋಂಥ ಬಡ್ಜೆಟ್ ಇದು. ಇದರಲ್ಲಿ ಬೇರೆ ಏನೂ ಕಾಣಲ್ಲ. ಇನ್ನೊಂದು, ಈ ಸರ್ಕಾರ ಸಾಲದ ಸುಳಿಯಲ್ಲಿ ನಮ್ಮನ್ನು ನೂಕಿದ್ದಾರೆ. ಇದು ಸಾಲದ ಸುಳಿಯಲ್ಲಿ ಈ ಸರ್ಕಾರ ನಮ್ಮನ್ನು ನೂಕಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಎಲ್ಲೂ ಅವ್ರ ಬಡ್ಜೆಟಲ್ಲಿ ಉದ್ಯೋಗ ಸೃಷ್ಟಿಗೆ ಯಾವುದೇ ರೀತಿಯಾದಂಥ ಒತ್ತು ಕೊಟ್ಟಿರೋವಂಥ ಒಂದೇ ಒಂದು ಲೈನೂ ಇಲ್ಲ. ಅವರು ಆ ಬಡ್ಜೆಟಲ್ಲಿ ಒಂದು ಲೈನೂ ಇಲ್ಲ. ಮತ್ತು ಬೆಳವಣಿಗೆ ಶೂನ್ಯ ಆಗಿದೆ. ಆರ್ಥಿಕ ಬೆಳವಣಿಗೆ ಶೂನ್ಯ, ಕೈಗಾರಿಕಾ ಬೆಳವಣಿಗೆ ಶೂನ್ಯ ಆಗಿದೆ. ಅಂದರೆ ದೀರ್ಘಾವಧಿಯಲ್ಲಿ ನಾವು ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡಬೇಕಾಗಿತ್ತು. ಅವರು ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ರೆ ಸಂಪನ್ಮೂಲ ಅದು ರೈತರಿಗೆ ಹೋಗ್ತಾ ಇತ್ತು, ರೈತರಿಂದ ಬೆಳೆ ಬರ್ತಾ ಇತ್ತು, ರಾಜ್ಯದ ಆದಾಯ ಜಾಸ್ತಿ ಆಗ್ತಾ ಇತ್ತು.